ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಡಲ್ಲು. ಬಿಗ್ ಬಾಸ್ ಮನೆಯಿಂದ ಹೊರಟ್ರೆ ಸಾಕಪ್ಪ ಅಂತ ಇದ್ದಾನೆ ಹನುಮಂತ. ಎಚ್ಚೆತ್ಕೊಳ್ಳಪ್ಪ ದೋಸ್ತ ಅಂತ ಇದ್ದಾನೆ ಧನರಾಜ. ಅದ್ರ ಜೊತೆ ಕಿಚ್ಚ ಎಷ್ಟೇ ವೋಟಿಂಗ್ ಬಿದ್ದಿದ್ರು ಮನೆಯಿಂದ ಆಚೆ ಕಳಿಸ್ತೀನಿ ಹನುಮಂತ ಅಂತ ನೇರವಾಗಿ ವಾರ್ನಿಂಗ್ ಮಾಡಿದ್ದಾರೆ. ಈ ಎಲ್ಲಾ ದೃಷ್ಟಿಯಿಂದ ಹನುಮಂತ ಯಾಕೋ ಏನೋ ಡಲ್ ಆಗ್ಬಿಟ್ರ, ಎಲ್ಲದಕ್ಕೂ ಮಾಹಿತಿಯನ್ನ ನಿಮ್ ಮುಂದೆ ಹೇಳ್ತೀನಿ ಕೇಳಿ. ಇದ್ರಿ ಅನ್ಕೊಂತೀನಿ. ನಿಮ್ಮ ಒಂದು ಹರಕೆಯಿಂದ, ನಿಮ್ಮ ಒಂದು ಆಶೀರ್ವಾದದಿಂದ ಇಂದಿಗೆ ನಮ್ಮ ಕದಂ ಫಸ್ಟ್ ವಾಹಿನಿ 2000+ ಸಬ್ಸ್ಕ್ರೈಬ್ ಅನ್ನ ಹೊಂದಿದೆ. ಅದೇ ರೀತಿ 1000 ಫಾಲೋವರ್ಸ್ ಕೂಡ ಫೇಸ್ಬುಕ್ ಹೊಂದಿದೆ. ಸೊ ನಿಮ್ಮ ಈ ಆಶೀರ್ವಾದ ಇದೇ ರೀತಿ ನಮ್ಮ ಮೇಲೆ ಇರ್ಲಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹನುಮಂತ, ಉತ್ತರ ಕರ್ನಾಟಕದ ಪ್ರತಿಭೆ ಸಿಂಗರ್ ಹನುಮಂತ ಲಮಾಣಿ. ಹನುಮಂತ ಸಖತ್ತಾಗಿ ಆಡ್ತಾ ಇದ್ದಾನೆ. ಆದ್ರೆ ಇತ್ತೀಚೆಗೆ ಬಿಗ್ ಬಾಸ್ ನಲ್ಲಿ ನೋಡ್ತಾ ಇದ್ರೆ ಯಾಕೋ ಹನುಮಂತ ಡಲ್ ಆಗ್ಬಿಟ್ಟ ಅಂತ ಅನಿಸುತ್ತೆ. ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿದ್ದ ಹನುಮಂತ ಇಡೀ ಬಿಗ್ ಬಾಸ್ ಮನೆಯ ಗೇಮ್ ಚೇಂಜರ್ ಕೂಡ ಹೌದು. ನಗಿಸ್ತಾ, ಬೇರೆಯವ್ರನ್ನ ನಗಿಸ್ತಾ ಒಳ್ಳೆ ಆಟನ ಆಡ್ತಾ ಇದ್ದಾನೆ. ಜೊತೆಗೆ ಫ್ರೆಂಡ್ಶಿಪ್ ಅಂದ್ರೆ ಏನು ಅನ್ನೋದನ್ನ ಕಲಿಸ್ಕೊಟ್ಟಿದ್ದಾನೆ. ಇಲ್ಲಿ ಧನರಾಜ್ ಮತ್ತೆ ಹನುಮಂತನ ಫ್ರೆಂಡ್ಶಿಪ್ ನೋಡ್ತಾ ಇದ್ರೆ ನಿಜಕ್ಕೂ ಸ್ನೇಹ ಅಂದ್ರೆ ಹೀಗಿರ್ಬೇಕಲ್ವಾ ಅನ್ಸುತ್ತೆ. ನೀವು ಬಹಳಷ್ಟು ಕಡೆ ನೋಡಿ, ಮಂಗಳೂರು ಜನ ಮತ್ತು ಉತ್ತರ ಕರ್ನಾಟಕ ಜನ ಆದಷ್ಟು ಬೆರೆಯಲ್ಲ. ಯಾಕಂದ್ರೆ ಅದು ಹೊಂದಾಣಿಕೆ ಆಗಲ್ಲ. ಎಷ್ಟೋ ಕಡೆ ನಾವು ಬೆಂಗಳೂರಲ್ಲಿ ಕೆಲಸ ಮಾಡಿದಾಗ ನೋಡ್ತೀವಿ, ಯಾಕೋ ಏನೋ ಅವರು ಮತ್ತೆ ನಮ್ಮ ಮಧ್ಯೆ ಏನೋ ಒಂದು ಗ್ಯಾಪ್ ಇರುತ್ತೆ. ಅವ್ರವ್ರೇ ಒಂದು ಫ್ರೆಂಡ್ಸ್ ಆಗ್ತಾರೆ. ಆದ್ರೆ ಇಲ್ಲಿ ಆ ಮಾತನ್ನ ಕೂಡ ಹನುಮಂತ ಉಲ್ಟಾ ಮಾಡಿದ್ದಾರೆ. ಧನರಾಜ್ ಮತ್ತೆ ಹನುಮಂತ ಎಷ್ಟು ಒಳ್ಳೆ ಫ್ರೆಂಡ್ಶಿಪ್ ಅಪ್ಪ. ಇಬ್ರು ಬಿಟ್ಟಿರಲಾರದಷ್ಟು. ಏನೇ ಆಗಲಿ, ಆ ಆಟ ಅನ್ನೋ ವಿಚಾರಕ್ಕೆ ಬಂದಾಗ, ಅದೇನೋ ಗೇಮ್ ಅನ್ನೋ ವಿಚಾರಕ್ಕೆ ಬಂದಾಗ, ಒಂದು ಟಾಸ್ಕ್ ಅನ್ನೋ ವಿಚಾರಕ್ಕೆ ಬಂದಾಗ, ಇಲ್ಲಿ ಇಬ್ರು ಫ್ರೆಂಡ್ಶಿಪ್ ನಿಜಕ್ಕೂ ತುಂಬಾ ಖುಷಿ ಕೊಡುತ್ತೆ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ನಾನು ಸ್ನೇಹಜೀವಿ ನೀನು ಚಿರಂಜೀವಿ ಅನ್ನೋ ಹಾಡಿದೆ. ಅದೇ ರೀತಿ ಇಲ್ಲಿ ಹನುಮಂತ ಸ್ನೇಹಜೀವಿ, ಇಲ್ಲಿ ಧನರಾಜ್ ಪ್ರೇಮಜೀವಿ ಅಂತಾನೆ ಹೇಳ್ಬೋದು. ಈ ಇಬ್ಬರ ಆಟ ಏನೋ ಚೆನ್ನಾಗಿ ನಡೀತಾ ಇದೆ. ಆದ್ರೆ ಈ ವಾರದಲ್ಲಿ ಹನುಮಂತ ಎಲ್ಲೋ ಕಳೆದು ಹೋಗ್ಬಿಟ್ನಾ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಎಲ್ಲೂ ನೋಡಿ ನೀವು ಹನುಮಂತ ಅಷ್ಟು ಆಸಕ್ತಿ ಯಾಕೋ ತೋರಿಸ್ತಾ ಇಲ್ಲ. ಏನೋ ಒಂದು ಕಳೆದುಕೊಂಡಂತೆ ಹನುಮಂತ ಆಟ ಆಡ್ತಾ ಇದ್ದಾರೆ. ಇದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ಎಚ್ಚೆತ್ಕೊಳ್ಳಿ ಟಾಸ್ಕ್ ಅನ್ನ ನೀವು ನೋಡ್ತಾ ಇದ್ರೆ ಗೊತ್ತಾಗ್ಬೋದು. ಅಲ್ಲಿ ಹನುಮಂತನ ಅವ್ರ ದೋಸ್ತಾನೆ ನೇರವಾಗಿ ಎಚ್ಚೆತ್ಕೊಳ್ಳು ಹನುಮಂತ ಅಂತ ಹೇಳ್ತಾರೆ. ಯಾಕೋ ನಿಮ್ಗೆ ಈ ವಾರದಲ್ಲಿ ಆಟ ನೋಡ್ತಾ ಇದ್ರೆ ಕಳಪೆ ಕೊಡ್ಬೇಕನ್ಸುತ್ತೆ ಅಂತ ಧನರಾಜ್ ಹೇಳ್ತಾರೆ. ಉತ್ತರ ಕರ್ನಾಟಕದವರ ಮೋಸ್ಟ್ ಫೇವರೇಟ್ ಈ ಹನುಮಂತನೇ. ಎಲ್ಲರ ಹೃದಯ ಗೆದ್ದಿರೋದು ಈ ಹನುಮಂತನೇ. ಬೇಡ ಅಂದ್ರೂ ಜನ ವೋಟ್ ಮಾಡ್ತಾ ಇರೋದು ಹನುಮಂತನೇ. ಯಾಕಂದ್ರೆ ಹನುಮಂತನ ಆಟ ಎಲ್ಲರಿಗೂ ಗೊತ್ತು. ಈ ಹಿಂದೆ ಅವ್ರನ್ನ ಬೇರೆ ವೇದಿಕೆಯಲ್ಲಿ ಸಾಕಷ್ಟು ಜನ ನೋಡಿದ್ದಾರೆ. ನಮ್ಗೆ ಸಿಂಗರ್ ಹನುಮಂತ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಸಿಂಗರ್ ಹನುಮಂತ, ಕುರಿಕಾಯು ಹನುಮಂತ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದ್ರ ಜೊತೆ ಬಿಗ್ ಬಾಸ್ ಅಲ್ಲೂ ನಾನು ಏನಾದ್ರೂ ಮಾಡಬಲ್ಲೆ ಅಂತ ಹನುಮಂತ ಬಂದಿರೋದು ನಿಜಕ್ಕೂ ಇದು ಖುಷಿ ಕೊಡುವ ಸಂಗತಿ. ಅದರ ಮಧ್ಯೆ ಎಲ್ಲೋ ವಾರದ ಕತೆ ಕಿಚ್ಚನ ಜೊತೆ ಅನ್ನೋದೇನಿದೆ ಈ ಕಾನ್ಸೆಪ್ಟು, ಈ ಸಂದರ್ಭದಲ್ಲಿ ಭಾನುವಾರದಂದು, ಅದರಲ್ಲೂ ಶನಿವಾರದ ಎಪಿಸೋಡ್ ನಲ್ಲಿ ಹನುಮಂತನನ್ನ ನೇರವಾಗಿ ಸುದೀಪ್ ಕೆಲವೊಂದು ಶಬ್ದಗಳನ್ನ ಬಳಸಬಾರ್ದಾಗಿತ್ತು, ಆದ್ರೂ ಬಳಸ್ಬಿಟ್ರು. ಅದು ಯಾವುದಕ್ಕಾಗಿ ಬಳಸಿದ್ರು ನಿಜಕ್ಕೂ ಗೊತ್ತಿಲ್ಲ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಕಿಚ್ಚನನ್ನ ಈ ಹಿಂದೆ ನೋಡಿದ ಹಾಗೆ ಕಳೆದ 10 ಸೀಸನ್ ಅಲ್ಲಿ ಸಂದರ್ಭ ಬಂದಾಗ ರಾಂಗ್ ಆಗಿದ್ದಾರೆ. ಹುಚ್ಚ ವೆಂಕಟೇಶ್ ವಿಚಾರದಲ್ಲಿ ಇರ್ಲಿ, ಇನ್ಯಾರೋ ಮಗದೊಬ್ಬರ ವಿಚಾರದಲ್ಲಿ ಸುದೀಪ್ ರಾಂಗ್ ಆಗೋದು ನಿಜ. ಆದ್ರೆ ಈ ಬಾರಿ ಸುದೀಪ್ ಯಾವತ್ತು ಗೇಮ್ ಪ್ಲೇಯರ್, ಅವ್ರು ಯಾವತ್ತು ಒಂದು ಆಟವನ್ನ ಆಟದ ತರ ನೋಡಿ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಇತ್ತೀಚೆಗೆ ಏನಾಗ್ಬಿಡ್ತು, ಚೈತ್ರ ಮತ್ತೆ ಹನುಮಂತ ಒಂದ್ ಗೇಮ್ ಅಲ್ಲಿ ಸುದೀಪ್ ಅನ್ನ ಹರ್ಟ್ ಮಾಡ್ಬಿಟ್ರು. ಹೀಗಾಗಿ ಆ ಹೊರಗಡೆ ನಿಮ್ಗೆ ಎಷ್ಟೇ ವೋಟ್ ಬಂದಿರ್ಲಿ, ಏನೇ ಆಗಿರ್ಲಿ, ಮನೆಗ್ ಮಾತ್ರ ಕಳಿಸ್ತೀನಿ ಅಂತ ಕಿಚ್ಚ ಹೇಳ್ಬಿಟ್ರು. ಈ ಒಂದು ವಿಚಾರ ಎಲ್ಲೋ ಹನುಮಂತನ ಮನದಲ್ಲಿ ಕಾಡ್ತಾ ಇದೆನಾ ಅನ್ನೋ ಪ್ರಶ್ನೆನೂ ವೀಕ್ಷಕರಲ್ಲಿ ಕಾಡ್ತಾ ಇದೆ. ಇದೇ ಒಂದು ಕಾರಣಕ್ಕೆ ಕಿಚ್ಚನ ಮಾತು ಎಲ್ಲೋ ಹನುಮಂತನ್ಗೆ ಮನಸ್ಸಿಗೆ ಎಲ್ಲೋ ಘಾಸಿ ಮಾಡ್ತು ಅನ್ಸುತ್ತೆ. ಹೀಗಾಗಿ ಆ ಮಾತು ಒಂದ್ ಕಡೆ, ಇನ್ನೊಂದ್ ಕಡೆ ಅವ್ರ ನೆಚ್ಚಿನ ಮುದ್ದಿನ ಮಾವ ಗೋಲ್ಡ್ ಸುರೇಶ್ ಕೂಡ ಹೊರಗಡೆ ಹೋಗ್ಬಿಟ್ರು. ಇವರಿಬ್ಬರ ಫ್ರೆಂಡ್ಶಿಪ್ ನೋಡೋರಿಗೆ ಖುಷಿ ಕೊಡ್ತಿತ್ತು. ಉತ್ತರ ಕರ್ನಾಟಕದ ಈ ಇಬ್ರು ಪ್ರತಿಭೆಗಳನ್ನ ಗೆಲ್ಲಿಸ್ಬೇಕಂತ ಜನ ಕಾಯ್ತಾ ಇದ್ರು.
ಅನಿವಾರ್ಯ ಕಾರಣದಿಂದ ಗೋಲ್ಡ್ ಸುರೇಶನೋ ಹೊರಗಡೆ ಹೋದ್ರು. ಆರೋಗ್ಯದ ಸಮಸ್ಯೆನೋ ಅಥವಾ ಅವ್ರ ಫ್ಯಾಮಿಲಿ ಮ್ಯಾಟ್ರೋ ಇತ್ತು, ಹೀಗಾಗಿ ಅವರು ಆಚೆ ಹೋಗ್ಬೇಕಾಯ್ತು. ಅವ್ರು ಹೋದ ತಕ್ಷಣ ನೀವು ಗಮನಿಸಿ ಎಲ್ಲೋ ಹನುಮಂತ ಡಲ್ ಆಗ್ತಾ ಹೋಗ್ತಾರೆ. ಎಲ್ಲದರಲ್ಲೂ ಟಾಸ್ಕ್ ಅಲ್ಲಿ ಏನೋ ಒಂಥರ ಬೇಜಾರಿದೆ. ನಗಿಸ್ತಾರೆ, ನಗಿಸಲ್ಲ ಅಂತ ಏನಿಲ್ಲ. ಅಲ್ಲಿ ಹನುಮಂತ ಧನರಾಜ್ ಕುಂತಾಗ ಇಡೀ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ನಗುವಿಗೆ ಕಾರಣ ಈ ಹನುಮಂತ ಧನರಾಜ್ ಆಗ್ತಾರೆ. ಅಲ್ಲಲ್ಲಿ ಟಾಂಗ್ ಕೊಡೋದು, ಚೈತ್ರಾಗಿ ನೇರವಾಗಿ ಹನುಮಂತ ಟಾಂಗ್ ಕೊಟ್ಟಿರೋದು ನೀವು ನೋಡಿರ್ತೀರಿ. ಅವಾಜ್ ಹಾಕಿದ್ದಾರೆ, ಚೈತ್ರಕ್ಕ ಈ ರೀತಿ ಆಟ ಆಡಿದ್ರೆ ನಡೆಯಲ್ಲ, ನಮ್ ತಲೆ ಕಟ್ ಹೋದ್ರೆ ನೀ ಹುಡುಗಿ ಅಂತ ಸುಮ್ಮನೆ ಬಿಡ್ತಾ ಇರೋದು, ಇಲ್ಲದ್ರ ಕಥೆನೇ ಬೇರೆ ಆಗಿತ್ತು ಅಂತಾನು ಕೂಡ ಹೇಳಿದ್ರು. ಹೀಗಾಗಿ ಆ ಒಂದು ಗೋಲ್ಡ್ ಸುರೇಶ್ ಹೊರಗಡೆ ಹೋಗಿದ್ದು ಕಾರಣ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಸುದೀಪ್ ಶನಿವಾರ ಏನು ಹನುಮಂತನನ್ನ ಬೈದ್ರು, ಅದ್ಯಾಕೋ ಹನುಮಂತ ಮನಸ್ಸಿಗೆ ಹಚ್ಕೊಂಡಿದಾರೇನೋ ಅಂತ ಒಂದು ಭಾವನೆ ವೀಕ್ಷಕರಲ್ಲಿ ಕಾಡ್ತಾ ಇದೆ. ಈ ಬಗ್ಗೆ ನಿಮ್ಗೇನ್ ಅನ್ಸಿತ್ತು ನೀವು ಕಮೆಂಟ್ ಮಾಡಿ. ಹನುಮಂತ ಎಲ್ಲೋ ಡಲ್ ಆಗಿದಾರ ಅನ್ಸುತ್ತೆ, ಕಮೆಂಟ್ ಮಾಡಿ. ಅವ್ರು ಯಾಕೋ ಇನ್ನೂ ಜೋಶಿಂದ ಆಡ್ಬೇಕಾಗಿತ್ತು, ಮೊದಲ ಬಂದ ಹನುಮಂತ ಏನಿದ್ದ ಆ ಹನುಮಂತ ಈಗ ಕಂಡು ಬರ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇದ್ರೆ ಕಮೆಂಟ್ ಮಾಡಿ. ಜೊತೆಗೆ ನಿಮ್ಗೆ ಏನ್ ಅನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿ ನಮ್ಮ ಕದಂ ಫಸ್ಟ್ ಅನ್ನ ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ನೆಕ್ಸ್ಟ್ ಟಾಪಿಕ್ ಜೊತೆ ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.